ಅವ್ರ ಎದುರುಗಡೆ ಬಹಳ ಸ್ಪಷ್ಟವಾಗಿ ನಮ್ಮ ಬೇಡಿಕೆಗಳನ್ನ ಇಡ್ತಾ ಇದ್ದೀವಿ. ಯಾರಾದ್ರೂ ಕೂಡ ಇದು ಗಣೇಶ ಹಬ್ಬ ಬರಲಿ, ಯಾವುದೇ ಫಂಕ್ಷನ್ಗಳಾಗಲಿ, ಯಾವುದೇ ದೊಡ್ಡ ಜಾತ್ರೆ ಏನಾದರೂ ಈ ಥರ ಸಮಾರಂಭಗಳಿರುವಂಥ ಸಂದರ್ಭದಲ್ಲಿ, ಜಾತ್ರೆ ಹಬ್ಬಗಳಿರುವಂಥ ಸಂದರ್ಭದಲ್ಲಿ 107 ನೋಟಿಸ್ ಕಳಿಸೋರು ಯಾರು? ಯಾರು ನಿಮ್ಮ ಹತ್ರ ಕ್ರಿಮಿನಲ್ ಹಿನ್ನೆಲೆ ಇದೆ, ಯಾರು ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಸಾಧ್ಯತೆ ಇದೆ, ಅವರೆಲ್ಲರಿಗೂ ಬಂದು ಸೈನ್ ಹಾಕೋಗಿ ಅಂತ ಹೇಳ್ತೀರಿ. ಆಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀರಿ. ಈ ಸೀತಾರಾಮನ್ ಒಬ್ಬ ವ್ಯಕ್ತಿ ಇಡೀ ಒಕ್ಕಲಿಗ ಸಮುದಾಯದ ಬಗ್ಗೆ ಅವನು ಮಾತಾಡಿರುವಂತಹ ಅವಹೇಳನಕಾರಿ ಶಬ್ದಗಳು, ಅವಾಚ್ಯ ಶಬ್ದಗಳು ಇಡೀ HD ಕೋಟೆ ತಾಲೂಕಿನಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಆಕ್ರೋಶವನ್ನು ಸೃಷ್ಟಿಸಿದೆ. ಕೂಡಲೇ ಸೀತಾರಾಮನ ವಿರುದ್ಧ ಕ್ರಮ ಆಗಬೇಕು. ಅವನನ್ನ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವ ಹಿನ್ನೆಲೆಯಲ್ಲಿ ಇಡೀ ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆ ಅವನು ಅವಹೇಳನಕಾರಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಹಿನ್ನೆಲೆಯಲ್ಲಿ ಅವನನ್ನು ಗಡೀಪಾರು ಮಾಡಬೇಕು ಅಂತ ನಾವು ತಹಸೀಲ್ದಾರಿಗೆ ಮನವಿ ಕೊಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, HD ಕೋಟೆ ತಾಲೂಕಿನಲ್ಲಿ ಈ ಒಂದು ಕಬಿನಿ, ನುಗು, ತಾರಕ ಮತ್ತು ಹೆಬ್ಬಾಳ 4 ಡ್ಯಾಮ್ಗಳಿದ್ದಾವೆ. ಆ 4 ಡ್ಯಾಮ್ಗಳಲ್ಲೂ ಕೂಡ ಕಾವೇರಿ ನೀರಾವರಿ ನಿಗಮದವರು ಎಷ್ಟು ಭೂಮಿಯನ್ನು ಸ್ವಾಧೀನ ಮಾಡಿದ್ದಾರೆ ಅದು ಕೂಡ ಗೊತ್ತಿದೆ. ಅದು ಫ್ಲಡ್ ಜಾಸ್ತಿ ಆದಾಗ ಹೈ ಫ್ಲಡ್ ಲೆವೆಲ್ ಅಂತ ಅದನ್ನು ಕೂಡ ಗಡಿಯನ್ನು ಗುರುತು ಮಾಡಿದ್ದಾರೆ. ಇಡೀ HD ಕೋಟೆ ತಾಲೂಕಿನಲ್ಲಿ ಹೈ ಫ್ಲಡ್ ಲೆವೆಲ್ ಗುರುತು ಮಾಡಿರುವಂತ ಒಳಗಡೆ ಜಾಗ ಏನಿದೆ, ನಿಶಾಂಕ್ ಮ್ಯಾಪ್ ಅಲ್ಲಿ ಹೋದ್ರೆ ಇದು ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದ ಭೂಮಿ ಅಂತಿದೆ. ಆದ್ರೆ ಅಲ್ಲಿ ಹೊಸದಾಗಿ RTC ಕೂರಿಸುವಂತದ್ದು ನಡೀತಾ ಇದೆ. ಈ ಸೀತಾರಾಮನ್ ಅವನಿಗಿರೋದು 1 ಎಕರೆ 9 ಗುಂಟೆ, 1 ಎಕರೆ 14 ಗುಂಟೆ. ಆದ್ರೆ ಅವನು ಕೆಂಚೇಗೌಡರ 8.5 ಎಕರೆ ಜಮೀನು ಕೂಡ ನನಗೆ ಕೊಡಬೇಕು ಅಂತ ಹೇಳಿ ಆಲ್ರೆಡಿ ಅವನು ಸ್ವಾಧೀನದಲ್ಲಿದ್ದಾನೆ. ಅಲ್ಲಿ ಉಳುಮೆಯನ್ನು ಮಾಡ್ತಾ ಇದ್ದಾನೆ, ಅಲ್ಲಿ ತೋಟವನ್ನು ಬೆಳೆದಿದ್ದಾನೆ. ಕಾವೇರಿ ನೀರಾವರಿ ನಿಗಮಕ್ಕೆ ಸೇರಿದಂತ ಜಾಗವನ್ನ ಸೀತಾರಾಮ ಉಳುಮೆ ಮಾಡಲಿಕ್ಕೆ ಯಾಕೆ ಬಿಟ್ಟರು ತಾಲೂಕು ಆಡಳಿತ? ನಾನು ಈಗಿರುವ ತಹಸೀಲ್ದಾರ್ ಮಾತಾಡಿದ ಈ ಹಿಂದಿನ ಬಂದಿರುವಂತವ್ರಿಗೆ ಎಲ್ಲ ಒಂದು ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ. ಕೂಡಲೇ ಆ ಏನು ಕೆಂಚೇಗೌಡರ ಜಮೀನು ಹೆಸರಿನಲ್ಲಿರುವಂತಹ ಜಮೀನೇನು ಮುಳುಗಡೆ ಆಗಿದೆ, ಆ ಭೂಮಿಯಲ್ಲಿ ಇನ್ನು ಮತ್ತೆ ವ್ಯವಸಾಯ ಮಾಡ್ತಿದ್ದಾರೆ. ಇವನು ಕೂಡಲೇ ಖುಲ್ಲಾ ಮಾಡಬೇಕು. ಕಾವೇರಿ ನೀರಾವರಿ ನಿಗಮದ ಇದರಲ್ಲಿ ನಾವು ಎಲ್ಲ ದಾಖಲೆಗಳನ್ನು